ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಸಂಬಂಧ ವಿವಾದಾತ್ಮಕ ಹೇಳಿಕೆ ನೀಡಿದ ಚೇತನ್ ಅಹಿಂಸಾ ಬಹಿರಂಗವಾಗಿ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ಕೆ ರಮೇಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಅವರ ಕುಟುಂಬದ ಆಸ್ತಿಯಲ್ಲ, ಅದು ರಾಜ್ಯ ಸರ್ಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕಂಠೀರವ ಸ್ಟುಡಿಯೋಗೆ ಸೇರಿದ ಆಸ್ತಿಯಾಗಿದೆ ಎಂದರು. ಸರ್ಕಾರದಿಂದ ಹಲವು ಧಾರ್ಮಿಕ ಕೇಂದ್ರಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಭೂಮಿ ನೀಡಲಾಗಿದೆ. ಅಮೆರಿಕಾದ ಸರ್ವಶ್ರೇಷ್ಠ ಪ್ರಶಸ್ತಿ ಪಡೆದು ಕನ್ನಡಿಗರ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಸಾವಿರಾರು ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ನಿಧನ ಸುದ್ದಿಯಿಂದ ಕರ್ನಾಟಕ ತತ್ತರಿಸಿ ಹೋಗಿತ್ತು ಎಂದು ಹೇಳಿದರು. ಅತ್ಯುನ್ನತ ಸಾಧನೆ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚೇತನ್ ಅಗೌರವ ತೋರಿದ್ದಾರೆ. ಕರ್ನಾಟಕ ವಾಣಿಜ್ಯ ಮಂಡಳಿ ತಕ್ಷಣವೇ ಇವರ ಸದಸ್ಯತ್ವ ರದ್ದು ಮಾಡಬೇಕು. ಉದ್ದೇಶಪೂರ್ವಕವಾಗಿ ಸ್ಮಾರಕ ಸ್ಥಳದ ವಿಚಾರವಾಗಿ ಅಪರಸ್ವರ ಎತ್ತಿದ ಅವರ ಹೇಳಿಕೆ ಕನ್ನಡಿಗರಿಗೆ ಮಾಡಿದ ಘನಘೋರ ಅಪಚಾರವಾಗಿದೆ. ಇದು ಗಂಭೀರ ಸ್ವರೂಪ ಪಡೆಯುತ್ತಿದ್ದು, ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕದೆಡೆಗೂ ಮುಖ ಮಾಡುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ಪತ್ರಿಕಾಗೋಷ್ಠಿ ಕರೆದು ಮುಂದೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಮಂಡ್ಯದಲ್ಲಿ ಕರೆದಿದ್ದೀವಿ, ಹಾಸನ, ವಿಜಯಪುರ, ಬಾಗಲಕೋಟೆ ಮತ್ತು ಗದಗ್ನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ ಬಂಧುಗಳೇ. ಏನು ನಾವು ಒಂದು ಸಮಸ್ಯೆ ಏನು ಅಂದರೆ, ಕನ್ನಡಿಗರ ಭಾವನೆಗಳನ್ನ ಕೆಣಕೋದು ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ. ಇದು ಇಲ್ಲಿ ಸಮಸ್ಯೆ ಇರೋದು ಯಾವುದೇ ವೈಯಕ್ತಿಕವಾಗಿ ಯಾರಿಗೂ ಮೇಲೂ ಆರೋಪ ಮಾಡಬಾರ್ದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಶಕ್ತಿ ನಿಮಗೆಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅವ್ರಿಗೆ 2.15 ಎಕರೆ ಜಮೀನು ಕೊಟ್ಟಿರೋದ್ರ ಬಗ್ಗೆ ನಮ್ಮ ಸ್ನೇಹಿತರು ಚೇತನ್ ಅವರು ಆರೋಪ ಮಾಡಿದ್ದಾರೆ. ಅದು ತಪ್ಪದು. ಅದನ್ನು ಸಮಸ್ತ ಕನ್ನಡಿಗರ ಆಸ್ತಿ, ಅದು ಬರೀ ರಾಜ್ಕುಮಾರ್ ಕುಟುಂಬದ ಆಸ್ತಿನೇ ಅಲ್ಲ. ಅದು ಕೊಟ್ಟಿರೋದು ರಾಜ್ಯ ಸರ್ಕಾರ. ಅದು ವಾರ್ತಾ ಇಲಾಖೆ ಕಂಠೀರವ ಸ್ಟೇಡಿಯಂಗೆ ಸೇರಿದ್ದದು. ಈಗ ಬಹುತೇಕ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಿರೋ ಜಾಗನೂ ಅರಣ್ಯ ಇಲಾಖೆಗೆ ಸೇರಿದ್ದು, ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತು ಅಲ್ಲಿಂದ ದಾರಾಬೇಂದ್ರ ಸ್ಮಾರಕ ಕೊಟ್ಟಿರುವಂಥ ಜಾಗನೂ ಕನ್ನಡ ಸಂಸ್ಕೃತಿ ಇಲಾಖೆ ಜಾಗ. ಅದು ಇದನ್ನು ರಾಜ್ಕುಮಾರ್ ಫ್ಯಾಮಿಲಿಯವರು ಯಾರೂ ಮಾರುವಂಗಿಲ್ಲ. ಈಗ ಶಿಕ್ಷಣ ಸಂಸ್ಥೆಗೆ 100 ಎಕರೆ 10 ಎಕರೆ ಕೊಟ್ಟಿದ್ದಾರೆ. ಅದು ಸಮಸ್ಯೆಗಳು ಈಗ ಪ್ರಾರಂಭ ಆಗುತ್ತೆ. ಇಲ್ಲಿ ನನಗೆ ಬೇಕ್ ರಮೇಶ್ ಕಾಲಿ ಅಥವಾ ಕನ್ನಡ ಪರ ಹೋರಾಟಗಾರರಲ್ಲಿ ಬೇರೆಯವ್ರಿಗೆ ಕೊಟ್ಟಿರಲಿಲ್ಲ. ಈಗ ಮೈಸೂರಲ್ಲಿ ವಿಷ್ಣುವರ್ಧನ್ ಕೊಟ್ಟಿದ್ದಾರೆ. ನಾಡಿಗಾಗಿ ದೇಶಕ್ಕಾಗಿ ಸೇವೆ ಮಾಡಿದವ್ರಿಗೆ ಕೊಟ್ಟಿದ್ದಾರೆ. ಈಗ ದೆಹಲಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಕೊಟ್ಟಿದ್ದಾರೆ, ನೆಹರುಗೂ ಬೇಜಾನ್ ಜಾಗ ಕೊಟ್ಟಿದ್ದಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಅದು ಗೌರವ ಸೂಚಕವಾಗಿ ಕೊಡ್ತಾರೆ. ಅದ್ರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ದಯಮಾಡಿ ಈ ಕನ್ನಡಿಗರನ್ನ ಕೆಣಕೋ ಬದಲು ಸಂಪೂರ್ಣವಾಗಿ ಬಹಿರಂಗ ಕ್ಷಮೆ ಕೇಳಿ ಇದಕ್ಕೆ ಹಿತಶ್ರೀ ಆಡೋದು ಉತ್ತಮ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಬಂಧುಗಳೇ. ಹೇಳಿಕೆ ಕೊಟ್ಟಿರೋದು ನಾವು ಚಿಂತನೆ ಮಾಡಬೇಕಷ್ಟೇ, ಯಾರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತ. ಉದಾಹರಣೆಗೆ ಇವಾಗ ಮಂಡ್ಯ ಸ್ಟೇಡಿಯಂ ಪ್ರಾರಂಭದಲ್ಲಿ ಆಗಬೇಕಾದ್ರೆ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. 53 ರಸಮಂಜರಿ ಕಾರ್ಯಕ್ರಮ ಮಾಡಿದ್ದಾರೆ. ರಾಮನಗರದಲ್ಲಿ ಅಂಬೇಡ್ಕರ್ ಭವನಕ್ಕೂ ರಸಮಂಜರಿ ಎಲ್ಲದರಲ್ಲೂ ಮಾಡಿಕೊಟ್ಟಿದ್ದಾರೆ. ಸೇವೆ ಇದೆ. ಈಗ ಎಷ್ಟೋ ಜನ ಕೋಟ್ಯಾಧಿಪತಿಗಳು ಇದ್ದಾರೆ, ಸಾವಿರಾರು ಕೋಟಿ ಇದ್ದಾರೆ. ಸಮಾಜಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ. ನಾವು ಯಾವುದೇ ವ್ಯಕ್ತಿ ಬಗ್ಗೆ ಹೇಳಿಕೆ ಕೊಡಬೇಕಾದಾಗ ಸಾರಿ ಗಮನಿಸಬೇಕು. ಹಿಂದೆ ಚೇತನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ನಮ್ಮ ಪಕ್ಕದ ರಾಷ್ಟ್ರ ಅಂತ. ಆದರೆ ಪಾಕಿಸ್ತಾನದವ್ರು ಯಾರು ಭಾರತಕ್ಕೆ ಜಿಂದಾಬಾದ್ ಅಂತ ಹೇಳೋದಿಲ್ಲ. ಇಂಥ ವಿವಾದಾತ್ಮಕ ಹೇಳಿಕೆಗಳು ಸಮಾಜದಲ್ಲಿ ಕುಲಸಿತ ಆಯ್ತವೆ. ನಾವೇ ಕನ್ನಡಿಗರೇ ಈಗ ನಾವು ಜಗಳಾಡೋ ಪರಿಸ್ಥಿತಿ ಬಂದಿದೆ. ನಾವೇ ಇದಕ್ಕೆ ಈ ಸಮಸ್ಯೆಗಳನ್ನ ಉದ್ಭವ ಮಾಡೋದು ಬೇಡ. ಈಗ ಉದಾಹರಣೆಗೆ ಈಗ ವಿಷ್ಣುವರ್ಧನ್ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು. ಅವರು ಕನ್ನಡಿಗರೇ, ಇವರು ರಾಜ್ಕುಮಾರ್ ಅಭಿಮಾನಿ. ನಮ್ಮ ಜಾಗಕ್ಕೆ ಹೋರಾಟ ಮಾಡಲಿಲ್ಲ.
ಈ ಸಮಸ್ಯೆಗಳು ಎಲ್ಲಿಂದ ಹೋಗಿ ಎಲ್ಲೆಲ್ಲೋ ಹೋಯ್ತಾ ಇದೆ. ಅದಕ್ಕೋಸ್ಕರ ಕದಂಬ ಸೈನ್ಯ ನಿಮಗೆ ದಾಖಲಾತಿಗಳೆಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಕೆಲವು ಅಂಶಗಳು. ಅದರಿಂದ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅವರು. ಮತ್ತು ಇನ್ನು ಮುಂದೆ ವಿವಾದಾತ್ಮಕ ಹೇಳಿಕೆ ಕೊಡೋದು ಬೇಡ. ಈಗ ಉದಾಹರಣೆಗೆ ಮಸೀದಿ, ಚರ್ಚು, ಗುರುದ್ವಾರ, ಅನೇಕ ದೇವಾಲಯಗಳಿಗೆ ಸರ್ಕಾರ ಜಾಗ ಕೊಟ್ಟಿದೆ. ಅವೆಲ್ಲ ಕೇಳೋಕೆ ಆಗೋದಿಲ್ಲ ನಾವು. ಅದು ಏನಾಗುತ್ತೆ ಅಂದರೆ ಕೇಳೋಕೆ ಹೋದಾಗ ಅದು ಭಾವನಾತ್ಮಕ ಸಂಬಂಧಕ್ಕೆ ಕೆಣಕ್ದಂಗೆ ಆಗುತ್ತೆ. ಆವಾಗ ಸಂಘರ್ಷ ಆಗುತ್ತೆ, ಸಮಾಜದಲ್ಲಿ ಇದೊಂಥರ ಕುಲುಷಿತ ವಾತಾವರಣವನ್ನು ಏರ್ಪಡ್ತದೆ. ಅದರಿಂದ ದಯಮಾಡಿ ನಾವು ಕುಂತ್ಕೊಂಡು ಚಿಂತೆ ಮಾಡೋದು, ಯಾವುದೇ ವ್ಯಕ್ತಿ ಆಗ್ಬೋದು, ನಾನೇ ಆಗ್ಬೋದು, ಇನ್ನೊಬ್ಬರ ಬಗ್ಗೆ ಹೇಳಿಕೆ ಕೊಡುವಾಗ ಗಣ್ಯ ವ್ಯಕ್ತಿಗಳ ಬಗ್ಗೆ ಚಿಂತನೆ ಮಾಡಬೇಕು. ಗೋಷ್ಠಿಯಲ್ಲಿ ರಾಜ್ಯ ಸಹಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್, ರಾಜ್ಯ ಸಮಿತಿ ಸದಸ್ಯ ಆರಾಧ್ಯ, ಜಿಲ್ಲಾ ಸಂಚಾಲಕ ಸಲ್ಮಾನ್ ಇದ್ದರು.